ಕಂಸನ್ ಸಂಹಾರ ಆಗಿದ ತಕ್ಷಣ ಶ್ರೀಕೃಷ್ಣ ಕಾರಾಗೃಹಕ್ಕೆ ಹೋಗಿ ಮಾತೆ ದೇವಕಿ ಮತ್ತೆ ತಂದೆ ವಾಸುದೇವನ್ನ ಸೆರೆವಾಸದಿಂದ ಮುಕ್ತಿಗೊಳಿಸ್ತಾರೆ. ಆಗ ಮಾತೆ ದೇವಕಿ ಶ್ರೀಕೃಷ್ಣನ ಕೇಳ್ತಾರೆ, ನೀನು ಭಗವಂತ ಮತ್ತೆ ಅಪಾರ ಶಕ್ತಿ ಉಳ್ಳವನು, ಆದ್ರೂ ನಮ್ಮನ್ನ ಸೆರೆವಾಸದಿಂದ ಬಿಡ್ಸಕ್ಕೆ 14 ವರ್ಷ ಯಾಕೆ ತಗೊಂಡೆ, ಮತ್ತೆ ಕಂಸನ್ ಸಾಯಿಸಕ್ಕೆ ಇಷ್ಟು ಸಮಯ ಬೇಕಾಗಿತ್ತ? ಆಗ ಶ್ರೀಕೃಷ್ಣ ಹೇಳ್ತಾರೆ, ಶಂಸಿ ಮಾತೆ, ನೀವು ಮರ್ತಿರ್ಬೋದು, ನೀವು ನನ್ನ ಹಿಂದಿನ ಜನ್ಮದಲ್ಲಿ 14 ವರ್ಷ ವನವಾಸ ಕಳಿಸಿದ್ರಿ. ಮತ್ತೆ ತಿರ್ಗಾ ಮಾತೆ ದೇವಕಿ ಆಶ್ಚರ್ಯದಿಂದ ನೋಡ್ತಾರೆ. ಆಗ ಶ್ರೀಕೃಷ್ಣ, ಮಾತೆ, ನಾನು ಹಿಂದಿನ ಜನ್ಮದಲ್ಲಿ ರಾಮನಾಗಿ ಜನಿಸಿದಾಗ ನೀವು ಕೇಕೆ ಆಗಿದ್ರಿ ಮತ್ತೆ ತಂದೆ ದಶರಥರಾಗಿದ್ರು. ಆಗ ನೀವು ನನ್ನ ತಾಯಿಯಾದ ಕೌಸಲ್ಯಿಂದ ನನ್ನ 14 ವರ್ಷ ದೂರ ಮಾಡಿದ್ರಿ. ಆಗ ಮಾತೆ ದೇವಕಿ ಮತ್ತೆ ಕೇಳ್ತಾರೆ, ಕೌಸಲ್ಯ ಯಾರು ಈ ಜನ್ಮದಲ್ಲಿ ಅಂತ? ಆಗ ಶ್ರೀಕೃಷ್ಣ ಹೇಳ್ತಾರೆ, ಅವರೇ ಮಾತೆ ಯಶೋದೆಯಾಗಿ ಈ ಜನ್ಮದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದಾರೆ ಅಂತ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಈ ಮೃತ್ಯು ಲೋಕದಲ್ಲಿ ನಮ್ಮ ಕರ್ಮ ಏನಿದೆ ಅದನ್ನ ನಾವು ಅನುಭವಿಸ್ಲೇಬೇಕು. ಅದು ಯಾರೇ ಆಗಿರ್ಲಿ, ದೇವತಾನೇ ಆಗಿರ್ಲಿ ಅಥವಾ ಭಗವಂತನೇ ಆಗಿರ್ಲಿ, ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ.